ಒಳ್ಳೆ ಸಂತು ಇದ್ದಾನಲ್ಲ ಫ್ರಾಡ್ ಅವನು. ನನ್ನ ಹೆಂಡ್ತಿನ ನಂಬಿಸಿ ದುಡ್ಡು ಕೊಟ್ಟು ಸೈಟ್ ಐತೆ ಅದೈತೆ ಇದೈತೆ ಅಂದ್ಬಿಟ್ಟು ಇದೆಲ್ಲ ಮಾಡಿ ಡೈಲಿ 500,000 ದುಡ್ಡು ಹಾಕಿ ಅವಳಿಗೆ ಕರೆಸಿ ಮನೆಗೆ, ಅವಳ ಮನೆ ಕರೆಸಿ, ಅವನ ಮನೆ ಕರೆಸಿ, ನನ್ನ ಮನೆ ಕರೆಸಿ, ನಾನು ಹೋದ್ಮೇಲೆ ಮೆಸೇಜ್ ಮಾಡ್ಕೊಂಡು ಇಲ್ಲಿ ಬಂದು ಮಂಜು ಹೋದ್ನ ಇಲ್ಲ ಅಂತ ಎಲ್ಲರ ಕೈ ತಿಳ್ಕೊಂಡು ಮಾಡಿರೋದಣ್ಣ ಇದೆಲ್ಲ. ಅವನು ಮಂಜು ಇದಾನ ಇಲ್ಲ ಅಂತ ತಿಳ್ಕೊಂಡು ನನ್ನ ಮನೆಗೆ ಬಂದಿರೋದು. ಈಗ ನಾವು ರೋಡೋಗಿ ಮದುವೆ ಆಗಿದ್ದಾರೆ, ಮದುವೆ ಆಗಿದ್ದಾರಣ್ಣ. ಮದುವೆ ಆಗಿ ಸುಮಾರು ದಿವಸ ಆಗಿದೆ. 2 ವರ್ಷದಿಂದ ಈ ಮ್ಯಾಟ್ರ್ ಇದೆ ಅಣ್ಣ. 2 ವರ್ಷದಿಂದ ಈ ಮ್ಯಾಟ್ರ್ ಇದೆ. ನನ್ನೆಲ್ಲ ಕೊಟ್ಟಿದ್ದೀನಿ ಅಣ್ಣ, ವಿಡಿಯೋ ಪಾಡಿಯೋ ಎಲ್ಲ ಇದೆ ನನ್ನ ಹತ್ರ, ಎಲ್ಲ ಕೊಟ್ಟಿದ್ದೀನಿ. ಆಂಧ್ವೆ ಎಲ್ಲ ತಿಳಿಸಿದ್ದೀನಿ. ನನ್ನ ಹೆಂಡತಿ ತುಂಬ ಒಳ್ಳೆಯವಳು, ತೆಳ್ಳಗೆ ಬೆಳ್ಳಗವಳೆ ಅಂದ್ಬಿಟ್ಟು ಎಲ್ಲ ಬಿಡಿಸ್ಕೊಂಡಿರೋದು. ಇವನು ಸರಿ ಇಲ್ಲ, ಇವನು ಇಸ್ಪೀಟರು ಗ್ಯಾಂಗರ್, ಇವನು ಸರಿ ಇಲ್ಲ, ಇವನು ನನಗೆಲ್ಲ ಗೊತ್ತು ಇವನ ಬಗ್ಗೆ. ಆದರೆ ನನ್ನ ಹೆಂಡತಿಗೆ ನಾನು ಹೇಳಿದ್ದೀನಿ ಸರಿ ಇಲ್ಲ, ಇವರೆಲ್ಲ ಸೇರಬೇಡ ಅಂತ. ಆದ್ರೂ ನನ್ನ ಹೆಂಡತಿ ಮೇಲೆ ಬಿದ್ದು ಹೋಗಿರೋದು. ನನ್ನ ಹೆಂಡತಿ ಹೋಗಿಲ್ಲ, ಇವನು ನಾನು ಬಂದು ಕರ್ಕೊಂಡು ಹೋಗಿರೋದು ಇಲ್ಲಿ ನನ್ನ ಮನೆಯಲ್ಲಿ. ಅಲ್ಲ, ಈಗ 3 ಮಕ್ಕಳು ಅನ್ಯಾಯ ಆದ್ರಲ್ಲ, ಏನು 3 ಮಕ್ಕಳನ್ನ ಏನು ಮಾಡೋದಣ್ಣ? ಇವಾಗ ನನಗೆ 2 ಕಟ್ಬಿಟ್ಟು ನಾನು ಏನು ಮಾಡಲು ಅಣ್ಣ? 2 ಗಂಡು 1 ಹೆಣ್ಣು ನನಗೆ. ಫಸ್ಟು ದೊಡ್ಡವನು ಗಂಡು ಮಗು, 2ನೇದು ಹೆಣ್ಮಗು, 3ನೇದು ಹೆಣ್ಮಗು, ಗಂಡು ಮಗು ನನಗೆ ಆಗಿರೋದು. ನನ್ನ ಪ್ರಾಬ್ಲಮ್ ಇಷ್ಟೆಲ್ಲ ಇದೆ ಅಣ್ಣ. ನಾನು ಇರಬೇಕಾ ಬೇಡಬೇಕಾ ಸಾಯ್ಬೇಕಣ್ಣ, ಈ ಥರ ಮಾಡಿಬಿಟ್ಟು ಹೋಗಿದ್ದಾನೆ ಅವನು. ನನ್ನ ಟೋಟಲ್ ಲಾಸ್ ಮಾಡಿದ್ದಾನೆ ಅಣ್ಣ ಅವನು. ನಾನು ಚೆನ್ನಾಗಿದ್ದೀನಿ ಅಣ್ಣ, ಕ್ಯಾಬ್ ಓಡಿಸ್ಕೊಂಡು ಎಲ್ಲ ಮಾಡಿದ್ದೀನಿ. ನನ್ನ ಪ್ರಾಬ್ಲಮ್ ಈ ಥರ ಮಾಡಿದಾರಲ್ಲ ಸರ್, ಯಾರು ಹೊಣೆ ಹೇಳಿ ಸರ್ ನೀವು? ನಾನು ತುಂಬ ಪ್ರಾಬ್ಲಮಲ್ಲಿದ್ದೀನಿ. ಈ ಥರ ಮಾಡ್ಬೋದಾ ಅವನು ಹೇಳಿ? ತುಂಬ ಮಾಡಿಬಿಟ್ಟಿದ್ದಾನೆ. ನನ್ನ ಹೆಂಡತಿಗೆ ನಂಬಿಸಿ ಮೋಸ ಮಾಡಿದ್ದಾನೆ ಸರ್ ಅವನು. ಕರ್ಕೊಂಡೋಗಿದ್ದಾನೆ. ಅವನಿಗೆ ಫಸ್ಟ್ ಟೈಮ್ ಮದುವೆ ಆಗಿ ಹೆಂಡತಿ ಸತ್ತೋಗಿದ್ದಾಳೆ, ಒಂದು ಗಂಡು ಮಗು ಇದೆ. ಆದ್ರೂ ನನ್ನ ಹೆಂಡತಿನ ಕರ್ಕೊಂಡಿದ್ದಾನಲ್ಲ, ಅವನು ಎಂಥ ಫ್ರಾಡು ಸರ್. ತುಂಬ ಫ್ರಾಡ್ ಮಾಡಿದ್ದಾನೆ ಅವನು. ಸಂತು ಅಂದ್ಬಿಟ್ಟು ಬಸವನಪುರದಲ್ಲಿ ಇಸ್ಪೀಟ್ ಗ್ಯಾಂಗರ್ ಅವನು. ಸಂತು ಅಂದ್ಬಿಟ್ಟು ಅವನ ಹೆಸರು. ನಮ್ಮ ಹೆಸರು ಮಂಜುನಾಥ್ ಜಿ. ನಿಮ್ಮ ವೈಫ್ ಹೆಸರು? ನಮ್ಮ ವೈಫ್ ಹೆಸರು ಲೀಲಾವತಿ ಆರ್.